ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೇನೆ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೇನೆ. ಲಾಸ್ಟ್ ಒಂದು ಸೀವಿಂಗ್ ಮೆಷಿನ್ ಇಂದು ರಿಲೇಟೆಡ್ ಒಂದು ವಿಡಿಯೋ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅದಕ್ಕೆ ತುಂಬಾ ಒಳ್ಳೆಯ ಸಪೋರ್ಟ್ ಕಮೆಂಟ್ ಕೂಡ ಬಂದಿದೆ. ತುಂಬಾ ರಿಕ್ವೆಸ್ಟ್ ಮಾಡಿರೋದು ಆ ವಿಡಿಯೋದಲ್ಲಿ ಅಂತಂದ್ರೆ ಸೀವಿಂಗ್ ಮೆಷಿನ್ ಇಂದು ಲಿಂಕ್ ಕೊಡಿ, ಜೊತೆಗೆ ಎಕ್ಸ್ಟೆನ್ಷನ್ ಟೇಬಲ್ ಇಂದು ಕೂಡ ಲಿಂಕ್ ಕೊಡಿ ಅಂತ ತುಂಬಾ ಜನ ಕೇಳಿದ್ರಿ. ಅದೆರಡರ ಲಿಂಕ್ ಅನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ. ಜೊತೆಗೆ ಸೀವಿಂಗ್ ಮೆಷಿನ್ ಇಂದು ಕೆಲವೊಂದು ಕ್ವೆಶನ್ಸ್ ಕೂಡ ಬಂದಿದೆ, ಅದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ. ನಂಗೆ ಎಷ್ಟು ಗೊತ್ತು ಅಷ್ಟರ ಮಟ್ಟಿಗೆ ನಿಮ್ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಬ್ಲೌಸ್ ಡಿಸೈನ್ ನ ಸ್ಟಿಚಿಂಗ್ ವಿಡಿಯೋ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂಡ್ರಿ. ಅದನ್ನ ಮಾಡ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀನಿ. ಅದಲ್ದೇನೆ ನಾನ್ ಚೂಸ್ ಮಾಡಿರುವಂತಹ ಡಿಸೈನ್ಗೆ ನನ್ನ ಹತ್ರ ಮೆಟೀರಿಯಲ್ ಸ್ವಲ್ಪ ಶಾರ್ಟೇಜ್ ಆಗಿರೋದ್ರಿಂದ ನಂಗೆ ಮೆಟೀರಿಯಲ್ ತಗೊಂಡ್ ಬರ್ಬೇಕಾಗಿದೆ. ಹಾಗಾಗಿ ಅದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಅಂದ್ರೆ ಡಿಸೈನ್ ಗೆ ಬೇಕಾಗಿರುವಂತಹ ಮೆಟೀರಿಯಲ್ ಇವಾಗ ನನ್ನ ಜೊತೆ ಇಲ್ಲ. ತುಂಬಾ ಟೈಮ್ ಆಯ್ತು ನಾನು ಕೂಡ ಸ್ಟಿಚಿಂಗ್ ಮಾಡಿದೆ. ಹಾಗಾಗಿ ನಂಗೆ ಯಾವ ತರ ಮೆಟೀರಿಯಲ್ ಬೇಕು ಡಿಸೈನ್ ಗೆ ಅಂತ ಅದನ್ನ ತಗೊಂಡ್ ಬರೋದಕ್ಕಿದೆ. ಅಷ್ಟು ದಿನ ಡಿಲೇ ಮಾಡೋದ್ ಬೇಡ, ನಿಮ್ಗೆ ಲಿಂಕ್ ಕೊಡೋದಕ್ಕಿಂತ ಹೇಳ್ಕೊಂಡು ನಾನು ಇದೊಂದು ಸಪರೇಟ್ ವಿಡಿಯೋ ಮಾಡ್ಕೊಂಡು ನಿಮ್ಗೆ ಲಿಂಕ್ ಕೂಡ ಕೊಡೋಣ. ಜೊತೆಗೆ ಆ ಸೀವಿಂಗ್ ಮೆಷಿನ್ ಇಂದು ರಿಲೇಟೆಡ್ ನಾನು ವಿಡಿಯೋ ಮಾಡಿದ್ದೆಲ್ಲ ಅದರಲ್ಲಿ ಕೆಲವೊಂದು ಕ್ವೆಶನ್ಸ್ ಕೂಡ ಬಂದಿತ್ತು. ಅದಕ್ಕೆ ಕ್ಲಾರಿಫೈ ಮಾಡೋದಕ್ಕೂ ಕೂಡ ಈ ವಿಡಿಯೋ ಒಂದು ಪುಟ್ಟದಾಗಿ ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋವನ್ನ ಮಾಡ್ತಾ ಇರೋದು. ನಾನು ಸೀವಿಂಗ್ ಮೆಷಿನ್ ನ ವಿಡಿಯೋದಲ್ಲಿ ಹೇಳಿದ್ದೆ, ನಾನು 6 years ಬ್ಯಾಕ್ ನಂಗೆ ಆ ಮೆಷಿನ್ ಗಿಫ್ಟ್ ಆಗಿ ಸಿಕ್ಕಿರೋದು ಅಂತ. ಬಟ್ ಇವಾಗ ಸ್ವಲ್ಪ ಕಾಸ್ಟ್ಲಿ ಇದೆ. ಆನ್ಲೈನ್ ಅಲ್ಲಿ ನೀವು ಬೇಕಿದ್ರೆ ಸರ್ಚ್ ಮಾಡಿ, ನಾನು ಲಿಂಕ್ ಕೊಟ್ಟಿರ್ತೀನಲ್ವಾ. ಆದ್ರೆ ಬೆಸ್ಟ್ ಅಂತಂದ್ರೆ ನಿಮ್ಗೆ ಬೇಕು ಅಂತಿದ್ರೆ ಇಂಟ್ರೆಸ್ಟ್ ಇದೆ ಸ್ಟಿಚಿಂಗ್ ಅಲ್ಲಿ ಅಂತಂದ್ರೆ ಇವಾಗ್ಲೇ ಪರ್ಚೇಸ್ ಮಾಡೋದು ಬೆಸ್ಟ್. ಟೈಮ್ ಹೋಗ್ತಾ 6 months 1 year ಆಯ್ತು ಅಂತಂದ್ರೆ ಇನ್ನೂ ಕಾಸ್ಟ್ಲಿ ಆಗುತ್ತೆ, ಗೊತ್ತಲ್ವಾ. ಪ್ರತಿ ಪ್ರಾಡಕ್ಟ್ಸಿಗೂ ಪ್ರತಿಯೊಂದು ವಸ್ತುಗೂ ಕೂಡ ಮಾರ್ಕೆಟ್ ಅಲ್ಲಿ ಇವಾಗ ಕಾಸ್ಟ್ಲಿನೇ ಆಗುತ್ತೆ ದಿನ ಬಿಟ್ಟು ದಿನ ಹೋದ್ರೆ. ಹಾಗಾಗಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಪರ್ಚೇಸ್ ಮಾಡಿ. ನಿಜ ಅದ್ರ ಇವಾಗ ಸ್ವಲ್ಪ 10,000 11,000 ಇದೆ. ಬಟ್ ನನ್ಗೆ ಅವಾಗ ಇದ್ದಿದ್ದು 6,000ಕ್ಕೆ ಸಿಕ್ಕಿರೋದು. ಇವಾಗ ಸ್ವಲ್ಪ ಕಾಸ್ಟ್ಲಿ ಆಯ್ತು ಮೊದ್ಲಿಂದಕ್ಕೆ ಕಂಪೇರ್ ಮಾಡಿದ್ರೆ. ಆದ್ರೆ ಅಂದ್ರೆ ತುಂಬಾ ಬೆಸ್ಟ್, ತುಂಬಾ ಚೆನ್ನಾಗಿದೆ. ಇವಾಗ ನಾನು ಸೀವಿಂಗ್ ಮೆಷಿನ್ ರಿಲೇಟೆಡ್ ಕೆಲವೊಂದು ಕ್ವಶನ್ ಕೇಳಿದ್ದಾರೆ ಅಂತ ಹೇಳಿದ್ದೆ. ಅದಕ್ಕೆ ನಾನು ಇವಾಗ ಕ್ಲಾರಿಫೈ ಮಾಡ್ತೀನಿ. ನೋಡಿ, ಮೊಬೈಲ್ ಅಲ್ಲಿ ನಾನು ಇವಾಗ ಸ್ಕ್ರೀನ್ ಶಾಟ್ ತೆಗ್ದಿಟ್ಟಿದ್ದೀನಿ ಇನ್ನೊಂದು ನನ್ನ ಮೊಬೈಲ್ ಅಲ್ಲಿ. ಸೊ ಅದನ್ನ ನೋಡ್ಕೊಂಡು ನಾನು ಇವಾಗ ಕ್ಲಾರಿಫೈ ಮಾಡ್ತೀನಿ. ಗೀತಾ ಲಕ್ಷ್ಮಿ ಅಂತ ಹೇಳುವವರು, ದಪ್ಪ ಬಟ್ಟೆ ಸ್ಟಿಚ್ ಮಾಡಕ್ ಆಗುತ್ತಾ ಮ್ಯಾಮ್, ವೆಲ್ವೆಟ್ ಆರ್ ಜೀನ್ಸ್ ಮೆಟೀರಿಯಲ್ ಅಂತ. ಇದ್ರ ನೀಡೆಲ್ಲ ತುಂಬಾ ಸಪುರ ಇದೆ, ತುಂಬಾ ತಿನ್ನಾಗಿದೆ. ಹಾಗಾಗಿ ತುಂಬಾ ದಪ್ಪ ಬಟ್ಟೆ ಆಗಲ್ಲ, ನೀಡಲ್ಲೇ ಕಟ್ ಆಗಿ ಹೋಗುತ್ತೆ. ನಮ್ದು ಇವಾಗ ಡೈಲಿ ವೇರ್ ಇದ್ದು ಆಮೇಲೆ ರಫ್ ಮೆಟೀರಿಯಲ್ ಇರುತ್ತಲ್ವ, ಅದನ್ನ ಆರಾಮ್ಸೆ ಸ್ಟಿಚ್ ಮಾಡ್ಕೋಬಹುದು. ಜೊತೆಗೆ ಸಾಧಾರಣ ದಪ್ಪ ಬರುತ್ತೆ ಅಲ್ವಾ ಯಾವ್ದಾದ್ರು ನಮ್ಮ ಡ್ರೆಸ್ಸಸ್, ಅದಕ್ಕೆ ಆರಾಮ್ಸೆ ನಾವು ಸ್ಟಿಚ್ ಮಾಡ್ಕೋಬಹುದು. ತುಂಬಾ ದಪ್ಪ ಬಟ್ಟೆ ಜೀನ್ಸ್ ಎಲ್ಲ ಆಗಲ್ಲ. ನೆಕ್ಸ್ಟ್ ತುಂಬಾ ಜನ ಕೇಳಿರೋದು ಅದೇ ಮೆಷಿನ್ ಇಂದು ಲಿಂಕ್, ಅದನ್ನ ಕೊಟ್ಟಿರ್ತೀನಿ ಅಂತ ಹೇಳಿದೆ. ನೆಕ್ಸ್ಟ್ ಮೆಷಿನ್ ನ ಮಾಡೆಲ್ ನಂಬರ್ ಹೇಳಿ ಅಂತ ಕಮೆಂಟ್ ಮಾಡಿದೀರಾ. ನಾನು ಆ ವಿಡಿಯೋದಲ್ಲಿ ಮಾಡೆಲ್ ನಂಬರ್ ಶೇರ್ ಮಾಡ್ಕೊಂಡಿದ್ದೀನಿ, ಬಟ್ ನೀವು ಅಬ್ಸರ್ವ್ ಮಾಡಿಲ್ಲ ಅಂತ ಅನ್ಕೊಂಡಿದೀನಿ. ಸ್ಕ್ರೀನ್ ಅಲ್ಲಿ ಕೂಡ ಹಾಕಿರ್ತೀನಿ ಮಾಡೆಲ್ ನಂಬರ್. ಜೊತೆಗೆ ಇಲ್ಲಿ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸಿಂಗರ್ ಸ್ಟಾರ್ಟ್ ಫ್ಯಾಷನ್ ಮೇಕರ್ 1306 ಅದೇ ಕೇಳಿರೋದು. ವೆರಿ ಇನ್ಫಾರ್ಮೇಟಿವ್ ವಿಡಿಯೋ. Can you please share bank colony sewing teaching details? It will help others. We stay nearby. I want to learn blouse stitching ಅಂತ ಶುಭಾ ಉಪೇಂದ್ರ ಅವ್ರು ಕೇಳಿದ್ದಾರೆ. ಬ್ಯಾಂಗ್ಳೂರಲ್ಲಿ ಬ್ಯಾಂಕ್ ಕಾಲೋನಿ ಹತ್ರ ನಾನು ಸ್ಟಿಚಿಂಗ್ ಅನ್ನ ಫ್ಯಾಷನ್ ಡಿಸೈನ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಅವರು ಕೂಡ ಬ್ಯಾಂಕ್ ಕಾಲೋನಿಯಲ್ಲಿ ಇದಾರಂತೆ. ನಂಗೆ ಸ್ಟಿಚಿಂಗ್ ಕ್ಲಾಸ್ ಇಂದು ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ದಾರೆ. ನಾನು ಇದರ ಬಗ್ಗೆ ನನ್ನ ಮ್ಯಾಮ್ ಅನ್ನ ಕಾಂಟ್ಯಾಕ್ಟ್ ಆಗಿ ಅವ್ರು ಓಕೆ ಅಂತಂದ್ರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಜೊತೆಗೆ ಅಡ್ರೆಸ್ ಅನ್ನ ಕೂಡ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಮಾಲತಿ ಭಟ್ ಅಂತ ಹೇಳೋರು ಕೇಳಿದ್ದಾರೆ, ಇದ್ರಲ್ಲಿ ಪೈಪಿಂಗ್ ಹೇಗೆ ಸ್ಟಿಚಿಂಗ್ ಮಾಡ್ಕೋತೀರಾ ಮ್ಯಾಮ್, ಸ್ಟಿಚ್ ಮಾಡಿ ತೋರಿಸಿ ಅಂತ ಹೇಳಿದ್ದಾರೆ. ಇದೇ ವಿಡಿಯೋದಲ್ಲಿ ಪೈಪಿಂಗ್ ಯಾವ ತರ ಮಾಡೋದು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಜೊತೆಗೆ ನನ್ನ ಸಾರಿದು ಸೈಡ್ ಸ್ಟಿಚ್ ಇದೆಯಲ್ಲ ಅದನ್ನ ಕೂಡ ಮಾಡಿ ಯಾವ ತರ ನೀಟಾಗಿ ಬರುತ್ತೆ ಅಂತ ಕೂಡ ಶೇರ್ ಮಾಡ್ತೀನಿ. ಜೊತೆಗೆ ನಮ್ದು
ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡ್ತೀವಲ್ಲ ಓವರ್ ಲಾಕ್ ಮಾಡೋದು ಅದನ್ನ ಕೂಡ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಏನಕ್ಕಂದ್ರೆ ಸ್ಟಿಚಿಂಗ್ ನಂದು ಒಂದು ವಿಡಿಯೋ ಸ್ವಲ್ಪ ಡಿಲೇ ಆಗ್ತಾ ಇದೆ, ಅದಕ್ಕೋಸ್ಕರ ಸಣ್ಣ ಸಣ್ಣದು ಪಾರ್ಟ್ ಪೈಪಿಂಗ್ ಆಗ್ಲಿ ಓವರ್ ಲಾಕ್ ಸ್ಟಿಚಿಂಗ್ ಜೊತೆಗೆ ಸಾರಿದು ಸೈಡ್ ಸ್ಟಿಚ್ ಈ ತರ ಸಣ್ಣ ಸಣ್ಣ ಸ್ಟಿಚಿಂಗ್ ಅನ್ನ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ನಾನು ಮಾರ್ಕೆಟ್ ಇಂದ ಮೆಟೀರಿಯಲ್ ಎಲ್ಲ ತಗೊಂಡ್ ಬಂದ್ಮೇಲೆ ಫುಲ್ ಸ್ಟಿಚಿಂಗ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ದಯವಿಟ್ಟು ಕ್ಷಮಿಸಿ, ನಂಗೆ ಸ್ವಲ್ಪ ಟೈಮ್ ಕೂಡ ಇಲ್ಲದೆ ಇರೋದ್ರಿಂದ ಮಾರ್ಕೆಟ್ಗೆ ಹೋಗಿ ಮೆಟೀರಿಯಲ್ಸ್ ಎಲ್ಲ ತಗೊಂಡ್ ಬರೋಕ್ ಆಗ್ತಾ ಇಲ್ಲ. ಆದಷ್ಟು ಬೇಗ ಅದನ್ನ ಕೂಡ ತಗೊಂಡ್ ಬಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಬ್ಲೌಸ್ ಇಂದು ನಾನು ಬ್ಯಾಕ್ ಪಾರ್ಟ್ ಮಾತ್ರ ಡಿಸೈನ್ ಮಾಡಿ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡಿನಿ. ಅಂದ್ರೆ ನಾನು ಬ್ಯಾಕ್ ಪಾರ್ಟ್ ಇಂದು ಯಾವ ತರ ಡಿಸೈನ್ ಮಾಡ್ತೀನಿ ಅದನ್ನ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಬ್ಲೌಸ್ ಡಿಸೈನ್ ಇಂದು ಫ್ರಂಟ್ ಪಾರ್ಟ್ ಬೇಕು, ಸ್ಲೀವ್ಸ್ ಡಿಸೈನ್ ಬೇಕು, ಇದೆಲ್ಲ ಬೇಕು ಅಂತಿದ್ರೆ ನಂಗೆ ಕಮೆಂಟ್ ಹಾಕಿ, ನಾನು ಫುಲ್ ಬ್ಲೌಸ್ ಇಂದು ಬ್ಯಾಕ್ ಪಾರ್ಟ್, ಫ್ರಂಟ್ ಪಾರ್ಟ್, ಆಮೇಲೆ ಪಟ್ಟಿ ಇಡೋದು ಯಾವ ತರ, ಆಮೇಲೆ ಸ್ಲೀವ್ಸ್ ಡಿಸೈನ್ಸ್ ಯಾವ ತರ ಮಾಡೋದು ಇದನ್ನೆಲ್ಲ ನಾನು ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಬೇಕಿದ್ರೆ ಕಮೆಂಟ್ ಮಾಡಿ. ನಿಮ್ಗೆ ಬೇಡ ಮೇನ್ ಆಗಿ ಬ್ಯಾಕ್ ಪಾರ್ಟ್ ಮಾತ್ರ ಯಾವ ತರ ಸ್ಟಿಚ್ ಮಾಡೋದು, ಯಾವ ತರ ಡಿಸೈನ್ ಮಾಡೋದು ಅಂತ ಬೇಕು ಅಂತಿದ್ರೆ ಬರೀ ಅದನ್ನ ಮಾತ್ರ ನಾನು ಡಿಸೈನ್ ಮಾಡ್ಕೋತೀನಿ. ಆಮೇಲೆ ಇನ್ನೊಂದು ನಂಗೆ ಕ್ವಶನ್ ಬಂದಿರೋದು ಏನಂತಂದ್ರೆ, ಇದೇ ಮಾಡೆಲ್ ಇಂದು ಶಾಪ್ ಇಂದ ತಗೊಂಡಿದ್ದಾರಂತೆ ಸಿವಿಂಗ್ ಮಿಷಿನ್, ಬಟ್ ನಂಗೆ ಬೇಗ ಅದು ಹಾಳಾಗೋಯ್ತು ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಶಾಪ್ ಅಲ್ಲಿ ಯಾವ ತರದ್ದು ಓಲ್ಡ್ ಸ್ಟಾಕ್ ಸಿಕ್ಕಿದ ಏನು ಅಂತ ನಂಗೆ ಗೊತ್ತಿಲ್ಲ, ಬಟ್ ನಂಗೆ ಆ ತರದ ಯಾವುದೇ ಒಂದು ಕಂಪ್ಲೇಂಟ್ ಬಂದಿಲ್ಲ. ಮೊದಲಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಇವಾಗ ಕೂಡ ಹೇಳ್ತಾ ಇದ್ದೀನಿ. ದಿ ಬೆಸ್ಟ್ ಅಂದ್ರೆ ನಂಗೆ ತುಂಬಾ ಕಂಫರ್ಟೇಬಲ್ ಇದೆ ಈ ಮಿಷಿನ್ ಅಲ್ಲಿ. ಹಾಗಾಗಿ ನಾನು ಆನೆಸ್ಟ್ ಆಗಿ ಈ ಒಂದು ಸೀವಿಂಗ್ ಮಿಷಿನ್ ಅನ್ನ ನಿಮ್ ಜೊತೆ ರೆಕಮೆಂಡ್ ಮಾಡ್ತೀನಿ, ಆರಾಮ್ಸೆ ತಗೋಬಹುದು ಅಂತ. ನೆಕ್ಸ್ಟ್ ಇನ್ನೊಬ್ರು ಕಮೆಂಟ್ ಮಾಡಿರೋದು ಏನಪ್ಪಾ ಅಂತಂದ್ರೆ, ಅವರ ಸ್ಟಿಚಿಂಗ್ ಮಿಷಿನ್ ಅಲ್ಲಿ ಇದೇ ತರದ ಸ್ಟಿಚಿಂಗ್ ಮಿಷಿನ್ ಇದೆಯಂತೆ, ಅದ್ರಲ್ಲಿ ಬಾಬಿನ್ ಕೇಸ್ ಬರುತ್ತೆ ಅಲ್ವಾ ಈ ತರದ್ದು, ಇದಕ್ಕೆ ನೂಲ್ ತುಂಬಾ ಸಿಕ್ಕಾಕೊಳ್ಳುತ್ತೆ. ಏನಕ್ಕೆ, ಏನ್ ಪ್ರಾಬ್ಲಮ್, ಇದನ್ನ ಕ್ಲಿಯರ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ನಾವು ಮೇಂಟೈನ್ ಮಾಡೋ ರೀತಿ ತುಂಬಾ ಚೆನ್ನಾಗಿರ್ಬೇಕು. ಬಾಬಿನ್ ಕೇಸ್ ಇದನ್ನ ಅವಾಗ ಕ್ಲೀನ್ ಮಾಡ್ತಾ ಇರ್ಬೇಕು. ಈ ಸ್ಕ್ರೂ ಇದೆಯಲ್ಲ, ಇದ್ರ ಕೆಳಗಡೆ ಒಂದ್ ಸ್ವಲ್ಪ ಸಪರೇಟ್ ಆಗಿ ಗ್ಯಾಪ್ ಕಾಣಿಸುತ್ತೆ. ಸೊ ಅಲ್ಲಿ ನಾವು ಸ್ಟಿಚ್ ಮಾಡಿರುವಾಗ ಥ್ರೆಡ್ ಏನಾದ್ರೂ ಸ್ವಲ್ಪ ಸಣ್ಣ ಪಾರ್ಟ್ ಅಲ್ಲಿ ಕೂತಿರುತ್ತೆ, ಅದನ್ನ ನಾವು ಸ್ಟಿಚಿಂಗ್ ಮಾಡ್ತಾ ಪದೇ ಪದೇ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಥ್ರೆಡ್ ಕಟ್ ಆಗುತ್ತೆ ಅಲ್ವಾ, ಆವಾಗ ಸಣ್ಣ ಪಾರ್ಟ್ ಥ್ರೆಡ್ ಅಲ್ಲಿ ಕೂತಿರುತ್ತೆ, ಆವಾಗ ಕೂಡ ನಮ್ಗೆ ನೀಟಾಗಿ ಥ್ರೆಡ್ ಬರಲ್ಲ, ಆವಾಗ ಸ್ಟಿಚಿಂಗ್ ಕೂಡ ನೀಟಾಗಿ ಮಾಡಕ್ಕಾಗಲ್ಲ, ಸುತ್ಕೊಳ್ಳೋ ತರ ಆಗುತ್ತೆ. ಹಾಗಾಗಿ ಇದೆರಡನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ನಾನು ಹೇಳೋದೇನಂತಂದ್ರೆ, ಈ ಬಾಬಿನ್ ಕೇಸ್ ಅನ್ನ ಕ್ಲೀನ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡಿ, ಜೊತೆಗೆ ನಮ್ಮ ಸೀವಿಂಗ್ ಮಿಷಿನ್ ಇರುತ್ತಲ್ವಾ ಅದ್ರಲ್ಲಿ ಕೂಡ ಕೆಲವೊಂದು ಕ್ಲೀನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಪದೇ ಪದೇ ನಾವು ಸ್ಟಿಚಿಂಗ್ ಮಾಡ್ಬೇಕಿದ್ರೆ ಒಳಗಡೆ ಎಲ್ಲ. ಬೇಕಿದ್ರೆ ನಾನು ನೆಕ್ಸ್ಟ್ ಯಾವ ತರ ಇದನ್ನ ಮೇಂಟೈನ್ ಮಾಡೋದು ಅಂತ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ಯಾವ್ದಾದ್ರು ವಿಡಿಯೋದಲ್ಲಿ ಬೇಕು ಅಂತಿದ್ರೆ. ಆಮೇಲೆ ನಾವು ಇದನ್ನ ಯಾವ ತರ ಮೇಂಟೈನ್ ಮಾಡ್ತೀವಿ ಅದೇ ತರ ಇದು ವರ್ಕ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದ್ ಸ್ವಲ್ಪ ಟೈಮ್ ಆಯ್ತು, ನಾನು ಕೂಡ ಇದನ್ನ ಸರ್ವಿಸ್ಗೆಲ್ಲ ಏನ್ ಕೊಟ್ಟಿಲ್ಲ, ಸರ್ವಿಸಿಗೆ ಕೊಡುವಂತಹ ಯಾವುದೇ ನೆಸೆಸಿಟಿ ನಂಗೆ ಬಂದಿಲ್ಲ. ಇವಾಗ ಸ್ವಲ್ಪ ಟೈಮಿಂದ ನಾನು ಸ್ಟಿಚಿಂಗ್ ಮಾಡದೇ ಇರೋದ್ರಿಂದ ಒಂದ್ ಸ್ವಲ್ಪ ಸೌಂಡ್ ಬರ್ತಾ ಇದೆ, ಅದನ್ನ ಕೂಡ ನಾನು ಸ್ವಲ್ಪ ಸರ್ವಿಸಿಗೆ ಕೊಟ್ಟು ಕರೆಕ್ಟ್ ಮಾಡ್ಬೇಕು ಅಂತ ಇದ್ದೀನಿ. ನಮ್ಗೆ ತುಂಬಾ ಸ್ಪೇಸ್ ಏನ್ ಬೇಕಾಗಲ್ಲ, ನಾವು ಸ್ಟಿಚಿಂಗ್ ಮಾಡುವಾಗ ಮಾತ್ರ ಈ ತರ ಟೇಬಲ್ ಅಲ್ಲಿ ಇಟ್ಕೊಳ್ಬಹುದು. ನಮ್ಗೆ ಟೇಬಲ್ ಏನಾದ್ರೂ ಕೆಲ್ಸಕ್ಕೆ ಬೇಕು ಅಂತಂದ್ರೆ ಆವಾಗ ಇದನ್ನ ಆರಾಮ್ಸೆ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೋಬಹುದು. ತುಂಬಾ ಕಂಫರ್ಟೇಬಲ್ ಇದೆ, ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ. ಇನ್ಮೇಲಿನ ನಾನು ಸ್ಟಿಚಿಂಗ್ ಅನ್ನ ಕೂಡ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನನ್ನ ಫ್ರೀ ಟೈಮ್ ಅಲ್ಲಿ ನಾನೇನು ವ್ಲಾಗ್ಸ್ ಹಾಕ್ತೀನಲ್ಲ ಅದ್ರ ಜೊತೆಗೆ ಸ್ಟಿಚಿಂಗ್, ನಂಗೆ ಫ್ರೀ ಇದ್ದಾಗ ಸ್ಟಿಚಿಂಗ್ ಇಂದ ವಿಡಿಯೋ ಕೂಡ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಏನಕ್ಕಂದ್ರೆ ತುಂಬಾ ಜನ ಕೇಳುವಂತಹ ಒಂದು ಕಮೆಂಟ್ ಅಲ್ಲಿ ಕೇಳುವಂತಹ ಒಂದು ರಿಕ್ವೆಸ್ಟ್ ಮಾಡೋದು, ಬ್ಲೌಸ್ ಡಿಸೈನ್ ಇಂದು ಸ್ಟಿಚಿಂಗ್ ಇಂದು ವಿಡಿಯೋ ಮಾಡಿ ಅಂತ. ಆದಷ್ಟು ನಾನು ಕೂಡ ಇನ್ ಮುಂದೆ ಸ್ಟಿಚಿಂಗ್ ನ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸದ್ಯಕ್ಕೆ ನಾನು ಈ ಎಲ್ಲ ನಿಮ್ಮ ಕಮೆಂಟ್ಸ್ ಅನ್ನ ಕ್ಲಾರಿಫೈ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ನಾನು ಫಸ್ಟ್ ಸಾರಿದು ಸೈಡ್ ಸ್ಟಿಚಿಂಗ್ ಯಾವ ತರ ಮಾಡೋದು ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ಟೈಮ್ ವೇಸ್ಟ್ ಮಾಡದೆ ಅದನ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ, ಬನ್ನಿ.
ನಾನಿಲ್ಲಿ ಸ್ಯಾರಿ ಕೂಡ ರೆಡಿ ಮಾಡ್ಕೊಂಡಿದ್ದೇನೆ. ಈ ಸ್ಯಾರಿಗೆ ಯಾವ ತರ ಸೈಡ್ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂತ ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡಬೇಡಿ, ನಿಮ್ಗೂ ಕೂಡ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೇನೆ. ಸ್ಯಾರಿಯ ಸೈಡ್ ಸ್ಟಿಚಿಂಗಿಗೆ ಇಲ್ಲಿ ನೋಡಿ ಬಾಬಿನ್ಗೆ ದಾರ ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಜೊತೆಗೆ ಇಲ್ಲಿ ನೀಡಲ್ಗೆ ದಾರ ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ಈ ಫೂಟರ್ ಅನ್ನ ನಾನು ಇವಾಗ ಚೇಂಜ್ ಮಾಡ್ಕೋತೀನಿ. ಈ ಫೂಟರ್ ಅಲ್ಲಿ ನಮ್ಗೆ ನಾರ್ಮಲ್ ಆಗಿ ಸೈಡ್ ಸ್ಟಿಚ್ ಮಾಡ್ಕೊಳ್ಬಹುದು, ಬಟ್ ಸ್ವಲ್ಪ ದಪ್ಪ ಸ್ಟಿಚಿಂಗ್ ಹಾಕೊಳ್ಬೇಕಾಗುತ್ತೆ. ಅದಕ್ಕಿಂತ ನಮ್ಗೆ ಸ್ಮೂತ್ ಆಗಿ ಪೂರ ಇದ್ರಲ್ಲಿ ತಿನ್ ಆಗಿ ನಮ್ಗೆ ಸೈಡ್ ಸ್ಟಿಚಿಂಗ್ ಮಾಡ್ಕೊಳ್ಬಹುದು. ಈ ಫೂಟರ್ ಅಲ್ಲ ನೋಡಿ, ಈ ತರ ಫೂಟರ್ ಹಾಕೊಂಡು ಸಾರಿದು ಸೈಡ್ ಸ್ಟಿಚ್ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿ ಮಾಡ್ಕೊಳಕ್ಕಾಗತ್ತೆ. ಈ ತರದ್ದು ನಾವು ಫೂಟರ್ ತಗೊಂಡ್ರೆ ನಾವು ನಾರ್ಮಲ್ ಸ್ಟಿಚ್ ಇದೆಯಲ್ಲ, ಇವಾಗ ಈ ತರದ ಸ್ಟಿಚ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ನಾನು ಇವಾಗ ಈ ತರದ್ದು ಫೂಟರ್ ಚೇಂಜ್ ಮಾಡ್ಕೊಂಡು ಈ ತರ ಜಿಗ್ಜ್ಯಾಗ್ ಸ್ಟಿಚ್ ಹಾಕೊಂಡು ಯಾವ ತರ ಸಾರಿದು ಸೈಡ್ ಸ್ಟಿಚ್ ಮಾಡ್ಕೋತೀನಿ ಅನ್ನೋದನ್ನ ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ಫಸ್ಟ್ ಫೂಟರ್ ಅನ್ನ ಚೇಂಜ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ನೋಡಿ ಈ ತರ ಇಟ್ಕೊಂಡು ಈ ತರ ಒಂದು ಸಣ್ಣ ಫೋಲ್ಡ್ ಮಾಡ್ಕೋತೀನಿ. ನೆಕ್ಸ್ಟ್ ಇದನ್ನ ಸ್ಟಿಚ್ ಮಾಡೋದಕ್ಕೆ ಶುರು ಮಾಡ್ಕೋತೀನಿ. ಯಾವ ತರ ಸ್ಟಿಚ್ ನೀಟಾಗಿ ಬರುತ್ತೆ ಅನ್ನೋದನ್ನ ನಿಮ್ ಜೊತೆ ಇವಾಗ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಫಸ್ಟಿಗೆ ಒಂದ್ಸಲ ನಾನು ಸ್ಟಿಚಿಂಗ್ ಇಂದು ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫೂಟರ್ ಇದೆಯಲ್ಲ, ಇದ್ರ ಒಳಗಡೆ ಈ ತರ ನನ್ನ ಮೆಟೀರಿಯಲ್ ಇದೆಯಲ್ಲ, ಇದನ್ನ ಈ ತರ ನಾನು ಫ್ಯಾಬ್ರಿಕ್ ಅನ್ನ ಲಾಕ್ ಮಾಡ್ತೀನಿ. ನೋಡಿ ಇದನ್ನ ಮಾಡಿ ಇಲ್ಲಿ ನೆಕ್ಸ್ಟ್ ಫೂಟರ್ ಅನ್ನ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅದಾದ್ಮೇಲೆ ನಾನು ಇಲ್ಲಿ ಸ್ಟಿಚಿಂಗ್ ಕೂಡ ಅಷ್ಟೇ ಜಿಗ್ಜ್ಯಾಗ್ ತಗೊಂಡಿರ್ತೀನಿ. ನೋಡಿ ಇದು ಕೂಡ ತಗೋಬಹುದು, ಇದು ಕೂಡ ತಗೋಬಹುದು. ನಾನು ನಾರ್ಮಲ್ ಆಗಿ ಇದನ್ನೇ ಯೂಸ್ ಮಾಡ್ಕೊಳ್ಳೋದು. ಸೊ ಇವಾಗ ಈ ಜಿಗ್ಜ್ಯಾಗ್ ಸ್ಟಿಚ್ ಇಂದ ನಾನು ಇವಾಗ ಸೈಡ್ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ ನಾವು ಈ ತರ ಫ್ಯಾಬ್ರಿಕ್ ಅನ್ನ ಹೀಗೆ ಹಿಡ್ಕೊಂಡು ಸ್ಟಿಚ್ ಮಾಡ್ತಾ ಹೋದ್ರೆ ಅದೇ ಫ್ಯಾಬ್ರಿಕ್ ಅನ್ನ ಈ ತರ ಫೋಲ್ಡ್ ಮಾಡ್ಕೊಂಡು ಜಿಗ್ಜ್ಯಾಗ್ ಸ್ಟಿಚ್ ಮಾಡ್ತಾ ಹೋಗ್ತಾ ಇರುತ್ತೆ. ಲಾಸ್ಟ್ಗೆ ನಾನು ತೋರಿಸ್ತೀನಿ ಯಾವ ತರ ಇದು ಸ್ಟಿಚಿಂಗ್ ನೀಟಾಗಿ ಬಂದಿದೆ ಅಂತ. ಸ್ಟಿಚಿಂಗ್ ಫುಲ್ ಫಿನಿಶ್ ಆಗೋದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಮೊದಲೇ ನಾವು ಸ್ಟಿಚಿಂಗ್ ಅನ್ನ ಲಾಕ್ ಮಾಡ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಸ್ಟಿಚ್ ಕಿತ್ತೋಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿರುವ ಬಟನ್ ಇದೆಯಲ್ಲ, ಇದು ರಿವರ್ಸ್ ಬಟನ್. ಸೊ ಇದನ್ನ ಈ ತರ ಕೆಳಗಡೆ ನಾವು ಪ್ರೆಸ್ ಮಾಡಿದ್ರೆ ಅದು ರಿವರ್ಸ್ ಆಗುತ್ತೆ. ನೋಡಿ ಇವಾಗ ಯಾವ ತರ ಸ್ಟಿಚ್ ಮಾಡ್ಕೋತೀನಿ ಅಂತ. ಇದು ಇವಾಗ ಬ್ಯಾಕ್ ಸೈಡ್ ಹೋಗುತ್ತೆ. ನೋಡಿ ಇವಾಗ ಸೈಡ್ ಸ್ಟಿಚಿಂಗ್ ಎಲ್ಲ ಆಗೋಯ್ತು. ಯಾವ ತರ ಸ್ಟಿಚಿಂಗ್ ಕ್ಲೀನ್ ಆಗಿ ಬಂದಿದೆ ಅಂತ ನಿಮ್ ಜೊತೆ ಇವಾಗ ಶೇರ್ ಮಾಡ್ಕೋತೀನಿ. ನೋಡಿ ಇವಾಗ ನೀವೇ ನೋಡ್ತಾ ಇರ್ಬೋದು ಯಾವ ತರ ಸ್ಟಿಚಿಂಗ್ ಸಾರಿದು ಸೈಡ್ ಸ್ಟಿಚಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದು ನಾರ್ಮಲ್ ಸ್ಟಿಚಿಂಗ್, ಇದು ನಾನು ಜಿಗ್ಜ್ಯಾಗ್ ಸ್ಟಿಚಿಂಗ್ ಇದೆಯಲ್ಲ ಅದರಲ್ಲಿ ಮಾಡ್ಕೊಂಡಿರೋದು. ನೀವೇ ನೋಡಿ ಯಾವ ತರ ಡಿಫ್ರೆನ್ಸ್ ಇರುತ್ತೆ ಅಂತ. ಎರಡು ಚೆನ್ನಾಗಿರುತ್ತೆ, ಬಟ್ ಇದು ಒಂದು ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣಿಸುತ್ತೆ ಅಂತ ನಂದು ಪರ್ಸನಲ್ ಒಪಿನಿಯನ್.
ಇವಾಗ ನಾನ್ ಮಾಡ್ಕೊಂಡಿರುವಂತಹ ಸ್ಟಿಚಿಂಗ್ಸ್ ಅಲ್ಲಿ ಸಾರಿದು ಸೈಡ್ ಸ್ಟಿಚಿಂಗ್, ಪೈಪಿಂಗ್ ಸ್ಟಿಚಿಂಗ್ ಜೊತೆಗೆ ಬ್ಲೌಸ್ ಇಂದು ಓವರ್ ಲಾಕ್, ಇದು ಮೂರನ್ನ ಒಂದ್ಸಲ ತೋರಿಸ್ಬಿಡ್ತೀನಿ ಯಾವ ತರ ನೀಟಾಗಿ ಬಂದಿದೆ, ಯಾವ ತರ ಚೆನ್ನಾಗಿ ಈ ಸೀವಿಂಗ್ ಮಿಷಿನ್ ಅಲ್ಲಿ ಮಾಡ್ಕೊಳ್ಬಹುದು ಅಂತ. ಮೊದಲನೆಯದು ಈ ತರ ಸಾರಿದು ಸೈಡ್ ಸ್ಟಿಚಿಂಗ್ ಕೂಡ ನೀಟಾಗಿ ಮಾಡ್ಕೋಬಹುದು ನೋಡಿ, ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ. ನೆಕ್ಸ್ಟ್ ನಿಮ್ಗೆ ಗೊತ್ತಾಗೋದಕ್ಕೋಸ್ಕರ ಒಂದು ಅಲ್ಟರ್ನೇಟಿವ್ ಕಲರ್ದು ಪೈಪಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ನೀಟಾಗಿ ಪೈಪಿಂಗ್ ಕೂಡ ಬಂದಿದೆ ಅಂತ. ನೆಕ್ಸ್ಟ್ ಈ ಪೀಸಲ್ಲಿ ನೋಡಿ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಂಡಿಲ್ಲ, ಈ ಪೀಸಲ್ಲಿ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಪೈಪಿಂಗ್ ಅಟ್ಯಾಚ್ ಮಾಡಿದ ಕ್ಲಾತ್ ಯಾವ ತರ ಇದೆ, ಪೈಪಿಂಗ್ ಅಟ್ಯಾಚ್ ಮಾಡದೇ ಇರುವಂತಹ ಕ್ಲಾತ್ ಯಾವ ತರ ಇದೆ ನೋಡಿ, ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ಬೋದು. ಸೊ ಪೈಪಿಂಗ್ ಕೂಡ ಈ ಒಂದು ಮಿಷಿನ್ ಅಲ್ಲಿ ನೀಟಾಗಿ ಅಟ್ರಾಕ್ಟಿವ್ ಆಗಿ ಮಾಡ್ಕೊಳ್ಬಹುದು. ಜೊತೆಗೆ ಬ್ಲೌಸ್ ಇಂದು ಓವರ್ಲಾಕ್ ಸ್ಟಿಚಿಂಗ್ ಕೂಡ ನೋಡಿ ಯಾವ ತರ ನೀಟಾಗಿ ಮಾಡ್ಕೊಂಡಿದ್ದೆ ಅಂತ ನೋಡಿ. ತುಂಬಾ ಚೆನ್ನಾಗಿ ಈ ಎಲ್ಲ ಸ್ಟಿಚಿಂಗ್ ಅನ್ನ ಈ ಸಣ್ಣದಾಗಿ ಪೋರ್ಟೇಬಲ್ ಸೀವಿಂಗ್ ಮಿಷಿನ್ ಅಲ್ಲಿ ಮಾಡ್ಕೊಳ್ಬಹುದು. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ನಿಮ್ಮ ವ್ಯಾಲ್ಯೂಯಬಲ್ ಸಜೆಷನ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಇನ್ಫಾರ್ಮೇಟಿವ್ ಕಂಟೆಂಟ್ ಮೂಲಕ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.